ಬ್ರೇಕ್ ನಂತರ ಕ್ಯಾನ್ಸರ್ ಗೆಲ್ಲರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮತ್ತೆ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವ್ರನ್ನ ಕೇಳೋಣ. ಸರ್, ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಅಂದ್ರೆ ಏನು, ಮತ್ತೆ ಅದಕ್ಕೆ ಯಾವ ರೀತಿ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ ಅಂತ? ಶ್ವಾಸಕೋಶ ಕ್ಯಾನ್ಸರ್ ಅಂದ್ರೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದು ಕಾಮನ್ ಸ್ಮೋಕರ್ಸ್, ನಾನ್ ಸ್ಮೋಕರ್ಸ್, ಈವನ್ ಲೇಡೀಸ್ ಅಲ್ಲಿ ಕಂಡು ಬಂದಿದೆ, ನೀವು ಆಪರೇಟ್ ಮಾಡ್ತೇವೆ. ಸೊ ಇದು ಕ್ಯಾನ್ಸರ್ ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ, ಯಾಕಂದ್ರೆ ಒಳಗಿರುತ್ತೆ, ಸ್ಪ್ರೆಡ್ ಆದ ನಂತರ ಗೊತ್ತಾಗೋದು. ಸುಮ್ಮನೆ ಒಂದು 10%, ಜಸ್ಟ್ ಅಬೌಟ್ 10 to 20% ಪೇಷಂಟ್ಸ್ ಮಾತ್ರ ನಮಗೆ ಫಸ್ಟ್ ಸ್ಟೇಜ್ ಆರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯ ಮ್ಯಾಕ್ಸಿಮಮ್ ಪೇಷಂಟ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ಸ್ಟೇಜ್ ಆರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದರೆ ಸರ್ಜರಿ ಇಸ್ ದ ಟ್ರೀಟ್ಮೆಂಟ್ ಆಫ್ ಚಾಯ್ಸ್. ಅಂದರೆ ನಾವು ಆ ಪಾರ್ಟ್ ಆಫ್ ದ ಲಂಗ್ಸ್ ಎಂತ ಹೇಳ್ತೇವೆ, ಲೋಬೆಕ್ಟಮಿ ಆರ್ ನ್ಯೂಮನೆಕ್ಟಮಿ. ಅಂದರೆ ಲಂಗಲ್ಲಿ ಶ್ವಾಸಕೋಶ 2 ಭಾಗ ಮಾಡಿದ್ದೇವೆ, ರೈಟ್ ಮತ್ತು ಲೆಫ್ಟ್. ರೈಟ್ ಅಲ್ಲಿ 3 ಭಾಗವಿದೆ, ಲೆಫ್ಟ್ ಅಲ್ಲಿ 2 ಭಾಗವಿದೆ. ಸೊ ನಾವು ಒಂದು ವೇಳೆ ರೈಟ್ ಸೈಡ್ ಅಲ್ಲಿ ಫುಲ್ಲು ಲಂಗ್ಸ್ ಇದಾಗ್ಲಿಲ್ಲ ಅಂದ್ರೆ ಬರೀ ಅರ್ಧ ಲಂಗ್ಸ್ ತೆಗೆದುಬಿಟ್ಟು ಸರ್ಜರಿ ಮಾಡಬಹುದು, ಇಲ್ಲಾಂದ್ರೆ ಒಂದು ಹಾಫ್ ಲಂಗ್ಸ್ ತೆಗಿಬಹುದು. ಸೊ ಇದು ಫಸ್ಟ್ ಸ್ಟೇಜ್ ಆರ್ ಸೆಕೆಂಡ್ ಸ್ಟೇಜ್. ಬಟ್ ಈ ಸ್ಟೇಜ್ಗಳಲ್ಲಿ ಸಿಗೋದು ತುಂಬಾ ಕಮ್ಮಿ, ಯಾಕಂದ್ರೆ ಗೊತ್ತಾಗುವಷ್ಟರಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಅಂಡ್ ಇಟ್ ಈಸ್ ಅ ಮೋಸ್ಟ್ ಡಿಫಿಕಲ್ಟ್ ಕ್ಯಾನ್ಸರ್ ಟು ಇದು ಅಂತ ಡಯಾಗ್ನೋಸ್ ಮಾಡಲಿಕ್ಕೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಣ್ಣ ಇದಾಗಿ ಇರುತ್ತೆ, ಕ್ಯಾನ್ಸರೋ TBನೋ ಎಂತ ಒಂದು ಸ್ವಲ್ಪ ಡೌಟ್ ಯಾವಾಗಲೂ ಇದ್ದೇ ಇರುತ್ತೆ. ಬ್ರಾಂಕೋಸ್ಕೋಪಿ, CT ಸ್ಕ್ಯಾನ್, CT ಗೈಡೆಡ್ FNAC 3 ಸ್ಟೆಪ್ಸ್ ಮಾಡ್ತೇವೆ. ಯಾವ ಪೇಷಂಟ್ ಡೌಟ್ ಆಫ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇದ್ರೆ ಪೇಷಂಟ್ ವಿಲ್ ಅಂಡರ್ಗೋ CT ಸ್ಕ್ಯಾನ್ ಆಫ್ ದ ಚೆಸ್ಟ್, ಅಂದರೆ ಚೆಸ್ಟ್ ಇದು, ಆಮೇಲೆ ಬ್ರಾಂಕೋಸ್ಕೋಪಿ ಆ್ಯಂಡ್ ದಿಸ್. ಇದು ಸ್ಟೇಜ್ ಗೊತ್ತಾದ ತಕ್ಷಣ ಇವಾಗ ನಮ್ಮಲ್ಲಿ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ವಿ ಹ್ಯಾವ್ PET ಸ್ಕ್ಯಾನ್. ಸೊ PET ಸ್ಕ್ಯಾನ್ ಇಸ್ ಅನ್ ಅಡ್ವಾನ್ಸ್ಡ್ ಇಮೇಜಿಂಗ್ ಟೆಕ್ನಿಕ್, ವೇರ್ ಇನ್ ಒಂದು ಸ್ಕ್ಯಾನಲ್ಲಿ ಆ ಕ್ಯಾನ್ಸರ್ ಎಲ್ಲಿ ಉತ್ಪಾದನೆ ಆಗಿದೆ ಅದಲ್ಲದೆ ಅದು ಬೇರೆ ಕಡೆ ಎಲ್ಲಾದರೂ ಹರಡಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ನಮಗೆ ಮೊದಲು ನಾವು ಒಂದು 100 ಪೇಷಂಟಿಗೆ ಸ್ಟೇಜ್ 2 ಸ್ಟೇಜ್ 1 ಹೇಳಿದರೆ, ಈ PET ಸ್ಕ್ಯಾನ್ ಮಾಡಿದ ತಕ್ಷಣ ಅದರಲ್ಲಿ 10-20 ಪೇಷಂಟ್ ಥರ್ಡ್ ಸ್ಟೇಜ್ಗೆ ಹೋಗಿರುತ್ತೆ. ಸೊ ದಿಸ್ ಹ್ಯಾಸ್ ಮೋರ್ ಬೆನಿಫಿಟ್ ಬೈ ಡೂಯಿಂಗ್ PET ಸ್ಕ್ಯಾನ್ ಟು ದ ಪೇಷಂಟ್, ಯಾಕಂದ್ರೆ ಸ್ಟೇಜ್ ಅಪ್ಗ್ರೇಡ್ ಆಗುತ್ತೆ. ಸೊ ಸ್ಟೇಜ್ ಅಪ್ಗ್ರೇಡ್ ಆದ ತಕ್ಷಣ ವಿ ವಿಲ್ ನಾಟ್ ಡೂ ದ ಟ್ರೀಟ್ಮೆಂಟ್ ವಾಟ್ ವಿ ಥಾಟ್ ಫಾರ್ ಸೆಕೆಂಡ್ ಸ್ಟೇಜ್. ಸೊ ವಿಲ್ ಟ್ರೀಟ್ ಆಸ್ ಇಟ್ as a ಥರ್ಡ್ ಸ್ಟೇಜ್. ಸೊ ದಿಸ್ ಇಸ್ ಅ ಬೆನಿಫಿಟ್. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಸರ್ಜರಿ, ಥರ್ಡ್ ಸ್ಟೇಜ್ ಅಂಡ್ ಫೋರ್ತ್ ಸ್ಟೇಜ್ ಕೀಮೋಥೆರಪಿ ಅಂಡ್ ರೇಡಿಯೋಥೆರಪಿ. ಓಕೆ, ಇದು ಯಾಕೆ ಫಸ್ಟ್ ನಮಗೆ ಗೊತ್ತಾಗೋದಿಲ್ಲ ಅಂತ? ಈಗ ಯಾವುದೊಂದು ಕ್ಯಾನ್ಸರ್ ಬಂದರೂ ಕೂಡ ಲೇಟ್ ಆಗಿ ಗೊತ್ತಾಗ್ತದೆ, ಯಾಕೆ ಅಂತ? ಒಂದು ಇಟ್ ಈಸ್ ಫಾಸ್ಟ್ ಗ್ರೋಯಿಂಗ್, ಅಂದರೆ ಅಗ್ರೆಸಿವ್ ಆಗಿರುವ ಅಂತ ಕ್ಯಾನ್ಸರ್. ಒಂದು ಇದು ಒಳಗಿರುವಾಗ, ಒಂದು ಲಂಗಿದೊಂದು ಭಾಗದಲ್ಲಿ ಇರುವಾಗ, ಅಲ್ಲಿ ಬೆಳೀತಾ ಇರುವಾಗ ಅವರಿಗೆ ಯಾವ ಥರದ್ದು ಇದಿರೋದಿಲ್ಲ, ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಈ ಸಿಂಪ್ಟಮ್ಸ್ ಇಲ್ಲದಿರುವಾಗ ಕಂಪ್ಲೇಂಟ್ ಇರೋದಿಲ್ಲ. ಸೊ ಸಿಂಪ್ಟಮ್ಸ್ ಬರುವಷ್ಟರಲ್ಲಿ ಅದು ತುಂಬ ದೊಡ್ಡದಾಗಿರುತ್ತೆ, ಹಾರ್ಡ್ ಇರ್ತದೆ. ಸೊ ದಟ್ ಈಸ್ ದ ರೀಸನ್ ವಿ ಆರ್ ನಾಟ್ ಏಬಲ್ ಟು ಪಿಕ್ ಫಾಸ್ಟ್. ಸೊ ಅಮೆರಿಕದಲ್ಲಿ ದೇ ಟ್ರೈಡ್ ಸ್ಕ್ರೀನಿಂಗ್ ಟೆಸ್ಟ್ ಸ್ಮೋಕರ್ಸಿಗೆ. ಸೊ ಲೆಟ್ ಅಸ್ ಸ್ಕ್ರೀನ್ ಅಂದರೆ ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಂಡು ಸ್ಕ್ರೀನಿಂಗ್ ಮಾಡ್ತಾ ನೋಡಿದ್ರು. ಇವನ್ ದ್ಯಾಟ್ ಡಿಂಟ್ ಬೆನಿಫಿಟ್ ಇನ್ ಪಿಕಿಂಗ್ ಇದು ಅರ್ಲಿ ಕೇಸಸ್ ಆಫ್ ಲಂಗ್ ಕ್ಯಾನ್ಸರ್ಸ್. ಯಾಕೆಂದರೆ ಒಂದು ವರ್ಷಕ್ಕೊಂದ್ಸಲ ಎಕ್ಸ್ರೇ ಮಾಡಿದ್ರು ಇನ್ ಬಿಟ್ವೀನ್ ಇದು ಫಾಸ್ಟ್ ಆಗಿ ಗ್ರೋ ಆಗುವಂಥ ಕ್ಯಾನ್ಸರ್, ನಡುವೆಲ್ಲ ಅದು ಬಂದ್ಬಿಡುತ್ತೆ. ಸೊ ಒಂದು ಎಕ್ಸ್ ಆದ ತಕ್ಷಣ ಏನು ನನಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಜಾಸ್ತಿ ಸ್ಮೋಕ್ ಮಾಡ್ತಾರೆ. ಮತ್ತೆ ಒಂದು ವರ್ಷ ಆದ ನಂತರ ನೆಕ್ಸ್ಟ್ ಟೆಸ್ಟ್ ಬರುವಾಗಷ್ಟರಲ್ಲಿ ಕ್ಯಾನ್ಸರ್ ಆಗಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಸೊ ದೇ ಸ್ಟಾಪ್ಡ್ ನಾಟ್ ಮಚ್. ಈಗ ಯಾರಾದ್ರೆ ನಮ್ಮಲ್ಲಿ ಸ್ಮೋಕರ್ ಬಂದರೆ ವಿ ಆಸ್ ಫಾರ್ ಎಕ್ಸ್ರೇ ಆಸ್ ಎ ಸ್ಕ್ರೀನಿಂಗ್, ಬಟ್ ಸ್ಪೆಸಿಫಿಕ್ ಆಗಿ ಎಲ್ಲರೂ ಚೆಸ್ಟ್ ಎಕ್ಸ್ರೇ ಮಾಡಬೇಕಂತ ನಾವು ವಿ ಡೋಂಟ್. ಓಕೆ, ಇದೀಗ ನಾವು ಕ್ಯಾನ್ಸರ್ ಮಹಿಳೆಯರಿಗೆ ಜಾಸ್ತಿ ಕಂಡು ಬರುವಂತದ್ದು ಅಥವಾ ಪುರುಷರಿಗೆ ಆ ಥರ ಏನಾದರೂ ಉಂಟಾ ಅಂತ? ಅಲ್ಲ, ಪುರುಷರಿಗೆ ಕಂಡು ಬರುವಂಥದ್ದು ಕ್ಯಾನ್ಸರ್ ಈಗ ಓವರ್ ಆಲ್ ಪುರುಷರಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದ್ರೆ ಅವರಲ್ಲಿ ಹ್ಯಾಬಿಟ್ಸ್ ಜಾಸ್ತಿ. ಓಕೆ, ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೊ ಚೂಯಿಂಗ್, ಮತ್ತೆ ಫುಡ್ ಹ್ಯಾಬಿಟ್ಸ್. ಸೊ ಇಂಥ ಪ್ರಾಬ್ಲಮ್ ಇಂದ ದೇ ಆರ್ ಸೀಯಿಂಗ್ ಇದು ಜಾಸ್ತಿ. ಮಹಿಳೆಯರಲ್ಲಿ ಬೇಸಿಕಲಿ ಡ್ಯೂ ಟು ಟೂ ಥಿಂಗ್ಸ್. ಒಂದನೇದು ದೇ ಆರ್ ಹ್ಯಾವಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇನ್ ಅರ್ಬನ್ ಏರಿಯಾ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಬ್ರೆಸ್ಟ್ ಕ್ಯಾನ್ಸರ್ ಹಸ್ ಗಾನ್ ಅಪ್. ಯಾಕಂದರೆ ಒನ್ ದ ಫುಡ್ ಹ್ಯಾಬಿಟ್ಸ್,
ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೆಗ್ನೆನ್ಸಿ ಆ್ಯಂಡ್ ಲೇಟ್ ಚೈಲ್ಡ್ ಬರ್ತ್. ಸೊ ಈಗ ಮೋಸ್ಟ್ ವಿಮೆನ್ ಆರ್ postponing having a child after the age of 30-35. So this increases the risk of breast cancer. Breastfeeding ಮಾಡಲ್ಲ, so again that also adds to the risk. ಮತ್ತೆ the food habits of urban village, high fat diet, high red meats, alcohol, tobacco. Okay, and this all contributing to the Western style of life, contributing to increased breast cancers. So this is what we are seeing, increase in breast cancer. Rural ಏರಿಯಾದಲ್ಲಿ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್, ಯಾಕಂದರೆ ಗರ್ಭಕೋಶ ಕಂಠದ ಕ್ಯಾನ್ಸರ್. This is mainly because rural area, one of the risk factors is HPV virus, human papilloma virus. So human papilloma virus is one of due to multiple partners or sexual. It is not that female has to go for the multiple partner. It is a man who has a multiple partner will give the HPV virus to his wife or his. So this is how that is happening. So one is that, and multiple early pregnancy. Multiple so this adds to the early starting of sexual cycle and early pregnancies. All this adds to the risk. So one end urban we see breast, other end we see in rural cervix. With the HPV vaccination we can actually bring down the number of cancer of cervix. It's a vaccination. E-vaccination we start recommend for female children at the age of 12-13 years. Okay, 2 doses to 3 doses kotre before the starting of an activity, life, so that before they get this infection they should be vaccinated. ಓಕೆ, ಇದೀಗ ಗರ್ಭಿಣಿ ಸ್ತ್ರೀಯರಿಗೆ ಒಂದು ವೇಳೆ ಕ್ಯಾನ್ಸರ್ ಇತ್ತು ಅಂತಂದ್ರೆ ಅದು ಮಗು ಮೇಲೆ ಎಫೆಕ್ಟ್ ಆಗ್ತದ, ಮಗುವಿಗೂ ಬರ್ತದ, ಹೇಗೆ? ಇಲ್ಲ, ಮಗುವಿಗೆ ಕ್ಯಾನ್ಸರ್ ಬರೋದಿಲ್ಲ, ಯಾಕಂದ್ರೆ ದೇರ್ ಇಸ್ ಎ ಸಿಸ್ಟಮ್, ಬ್ಯಾರಿಯರ್ ಇರುತ್ತೆ. ಸೊ ಇಟ್ ಡಸ್ ನಾಟ್ ಅಲೌ ದ ಕ್ಯಾನ್ಸರ್ ಸೆಲ್ಸ್ ಆಫ್ ದ ಮದರ್ ಟು ಪಾಸ್ ಆನ್ ಟು ದ ಫೀಟಸ್ ಅಂತ ಹೇಳೋದು. ಹೊಟ್ಟೆಯೊಳಗಿರುವಾಗ ವಿ ಕಾಲ್ ಇಟ್ ಆಸ್ ಫೀಟಸ್ಗೆ ಏನೂ ತೊಂದರೆ ಇಲ್ಲ. ಸೊ ನಾನೇ ಟ್ರೀಟ್ಮೆಂಟ್ ಮಾಡಿದ್ದೇನೆ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್, ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳಿ ಆ ಟೈಮ್ ಏಜಿಗೆ ಬಂದರು, ಬ್ರೆಸ್ಟ್ ಕ್ಯಾನ್ಸರ್ ಇತ್ತು, 2ನೇ ಮಗು. ಸೊ ಮಾತಾಡಿದ ನಂತರ ಶಿ ವಾಸ್ ರೆಕಮೆಂಡೆಡ್ ಟು ಅಬಾರ್ಟ್ ದ ಚೈಲ್ಡ್. ಸೊ ಅವಳು ಕೇಳಿದ್ರು ಏನು ಮಾಡ್ಬೇಕು. ಐ ಸೆಡ್ ಡೋಂಟ್ ವರಿ, ವಿ ವಿಲ್ ಪ್ರೊಸೀಡ್ ವಿತ್ ಪ್ರೆಗ್ನೆನ್ಸಿ, ಬಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಪ್ರೇಟ್ ಮಾಡಿದ್ದೇವೆ. ವಿ ಆಪ್ರೇಟೆಡ್ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಆಗಿ ಶಿ ವಾಸ್ ಇನ್ ಥರ್ಡ್. ವಿ ಆಪ್ರೇಟೆಡ್ ದ ಮ್ಯಾಸ್ಟೆಕ್ಟಮಿ ಅಂದರೆ ಬ್ರೆಸ್ಟ್ ಆ ಸೈಡ್ ವಿ ರಿಮೋಟ್. ಆಮೇಲೆ ವೇಟೆಡ್ ಟಿಲ್ ಡೆಲಿವರಿ ಆಫ್ ದ ಪೇಷಂಟ್, ಡೆಲಿವರಿ ಆಫ್ ದ ಬೇಬಿ. ಆಫ್ಟರ್ ದ ಡೆಲಿವರಿ ವಿ ಕಂಪ್ಲೀಟೆಡ್ ದ ರೆಸ್ಟ್ ಆಫ್ ದ ಟ್ರೀಟ್ಮೆಂಟ್. ಆ್ಯಂಡ್ ಈಗ ಇಟ್ಸ್ ಆಲ್ಮೋಸ್ಟ್ 10 years. ನಮ್ಮ ಎಲ್ಲ ಪ್ರೋಗ್ರಾಮ್ MIO ಪ್ರೋಗ್ರಾಮ್ ಶಿ ವಿಲ್ ಕಮ್, ಶಿ ಟೇಕ್ಸ್ ಆಕ್ಟಿವ್ ಪಾರ್ಟ್ನರ್. ಆ ಮಗುವಿಗೆ ನಾನೇ ಹೆಸರು ಕೊಟ್ಟೆ, ಸ್ನೇಹ ಅಂತ. ಸೊ ದಟ್ ಗರ್ಲ್ ಕಮ್ಸ್ ಟು ಮೀ ಆ್ಯಂಡ್ ಟಾಕ್ಸ್ ಟು ಮೀ ಆ್ಯಂಡ್ ಗೋಸ್ ಎವ್ರಿ ಡೇ. ಓಕೆ, ಇದು ಗರ್ಭಕೋಶದ ಕ್ಯಾನ್ಸರು ಅದು ಯಾಕೆ ಬರ್ತದೆ ಅಂತ ಮೇಯ್ನ್ ಆಗಿ ಬರ್ಲಿಕ್ಕೆ ಏನು ಕಾರಣ ಅಂತ? ಕೋಶದ ಕ್ಯಾನ್ಸರ್ಗೆ ಕೋಶ ಕಂಠದ ಕ್ಯಾನ್ಸರ್ ಇಸ್ ಸರ್ವಿಕ್ಸ್. ಯೂಟ್ರೈನ್ ಕ್ಯಾನ್ಸರ್ಸ್ ಈಸ್ ನಾಟ್ ವೆರಿ ಎಸ್ಟಾಬ್ಲಿಷ್ಡ್ ಯಾಕೆ ಬರುತ್ತೆ ಅಂತ. ಮೇನ್ಲಿ ಇಟ್ ಈಸ್ ಸೀನ್ ಇನ್ ಓಲ್ಡರ್ ಪೇಷಂಟ್ಸ್, ಏಜ್ಡ್. ದಟ್ ಟು ಈಗ ಇಫ್ ದೇ ಆರ್ ಟೇಕಿಂಗ್ ಈಸ್ಟ್ರೋಜನ್ ಸಪ್ಲಿಮೆಂಟ್ಸ್ ಆರ್ ಟಮಾಕ್ಸಿಫೆನ್ ಟ್ಯಾಬ್ಲೆಟ್ಸ್, ಯೂಸ್ಲಿ ಆರ್ ಹೆವಿ ಫ್ಯಾಟಿ ಮೀಲ್ಸ್. ತುಂಬ ಯೂಸ್ಲಿ ತುಂಬ ದಪ್ಪ ಇದ್ದವರು, ತೋರ ಇದ್ದವರಿಗೆ ವಿ ಆರ್ ಸೀಯಿಂಗ್ ಇಟ್ ಈಸ್ ಮೋರ್ ಕಾಮನ್ because of the increased levels of estrogen in their body. Probably the stimulation of the uterine this one. ಓಕೆ, ಹಾಗೆ ಒಂದು ಮೂತ್ರಕೋಶದ ಕ್ಯಾನ್ಸರ್ ಕೂಡ ಬರ್ತದೆ ಅಂತ, ಮತ್ತೆ ಅದು ಹೇಗೆ ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು? ಅಲ್ಲ, ಮೂತ್ರಕೋಶದ ಕ್ಯಾನ್ಸರ್ ಈಸ್ ಬ್ಲಾಡರ್ ಕ್ಯಾನ್ಸರ್. ಬ್ಲಾಡರ್ ಕ್ಯಾನ್ಸರ್ ಈಸ್ ಯೂಸ್ಲಿ ಅವರಿಗೆ ಯೂರಿನಲ್ಲಿ ಬ್ಲಡ್ ಕಂಡು ಬರ್ಬೋದು. ಅದು ಬಂದ ತಕ್ಷಣ, ಈ ಬ್ಲಡ್ ಕಂಡ ತಕ್ಷಣ ಜನರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ. ಸೊ ಬೇಗ ಹೋಗಿ ಡಾಕ್ಟ್ರಿಗೆಲ್ಲ ತೋರಿಸ್ಬಿಟ್ಟಾಗ ಸಿಸ್ಟೋಸ್ಕೋಪಿ ಅಂತಿದೆ, ಲೈಟ್ ಹಾಕಿಬಿಟ್ಟು ಮೂತ್ರ ಕೋಶವನ್ನು ನೋಡ್ತೇವೆ. ಅಲ್ಲಿ ಆಮೇಲೆ CT ಸ್ಕ್ಯಾನ್ ಮಾಡ್ತೇವೆ, ಯಾವ ಸ್ಟೇಜ್ ಅಂತ ನೋಡ್ತೇವೆ. ಅರ್ಲಿ ಸ್ಟೇಜ್ ಅಂದ್ರೆ ಆ ಸಿಸ್ಟೋಸ್ಕೋಪಿಂದಲೇ ಅದನ್ನು ತೆಗೆದುಬಿಟ್ಟು ವಿ ಪುಟ್ ಸಮ್ ಮೆಡಿಸಿನ್. ಮೇಜರ್ ಆಪರೇಷನ್ ಏನು ಬೇಕಾಗಿ ಇರಲ್ಲ. ಥರ್ಡ್ ಸ್ಟೇಜ್ ಅಲ್ಲಿ ಬಂದ್ರೆ ದೆನ್ ವಿ ಹ್ಯಾವ್ ಟು ರಿಮೂವ್ ದ ಬ್ಲಾಡರ್, ಯೂರಿನರಿ ಬ್ಲಾಡರ್ ಅಂದ್ರೆ
ಮೂತ್ರಕೋಶನ ತೆಗೆದುಬಿಟ್ಟು ಮತ್ತೆ ಕರಳಿಂದ ಮೂತ್ರಕೋಶ ಮಾಡಿ ಇದು ಮಾಡಿ ಜಾಯಿಂಟ್ ಮಾಡಿ ಕೊಡ್ತೇವೆ. ಓಕೆ. ಈ ಒಂದು ಸರ್ಜರಿಯನ್ನು ಮಾಡುವಂಥದ್ದು ಎಷ್ಟು ವಯಸ್ಸಿನವರಿಗೆ ಮಾಡ್ಬೋದು ಅಥವಾ ಚಿಕ್ಕ ಮಕ್ಕಳಿಗೆ ಅದನ್ನ ಮಾಡ್ಲಿಕ್ಕೆ ಆಗಲ್ವಾ ಹೇಗೆ ಅಂತ? ಇಲ್ಲ, ಈಗ ಸರ್ಜರಿ ಆರ್ ಟ್ರೀಟ್ಮೆಂಟ್ ಯಾವ ಏಜ್ಗೆ ಇಲ್ಲ ಅಂತ ಏನಿಲ್ಲ. ಓನ್ಲಿ ಥಿಂಗ್ ಆ ಪೇಷಂಟ್ ಫಿಟ್ ಆಗಿರಬೇಕು ಅಂತ ಪ್ರೊಸೀಜರ್ ಇದೆ. ಸೊ ದೇರ್ ಇಸ್ ನೋ ಏಜ್ ಬಾರ್ ಅಂದ್ರೆ ಅಯ್ಯೋ 80 years ಏನು ಸರ್ಜರಿ ಮಾಡೋದು. 8 years ಫಿಟ್ ಆಗಿದ್ರೆ ಇಫ್ ಯು ಕ್ಯಾನ್ ವಿತ್ ಸ್ಟ್ಯಾಂಡ್ ವಿ ಶುಡ್ ಗಿವ್ ದಟ್ ಸರ್ಜರಿ ಟು ದ ಪರ್ಸನ್. ಕೆಲವೊಮ್ಮೆ 50 years ವಿತ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ಬೋದು, ವಿ ಮೇ ನಾಟ್ ಬಿ ಏಬಲ್ ಟು ಡೂ ಇಟ್. ಸೊ ಏಜ್ ಇಸ್ ಓನ್ಲಿ ಅ ನಂಬರ್. The health, if you are good, if your health is very good, then it does not matter. So that is why when we talk age, lot of people put a bar. Adu for job it may be correct. Okay. Yavadಕ್ಕೆ 60 years ಅಲ್ಲಿ ರಿಟೈರ್ಮೆಂಟ್ ಅಂತ. Okay. Okay. But for in terms of health, it is not the age. ಅಂದ್ರೆ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಅದರ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ವಾ ಅಂತ ಕೆಲವು ಜನರಿಗೆ ಕ್ವಶನ್ ಇರುತ್ತೆ. ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ ಅಂತ. ಇಲ್ಲ, ಏನಿಲ್ಲ. At if your health is good, your heart is good, your lungs are good, your blood systems are good, so age is not a problem. It's not a problem. I have operated up to 85 years, major surgeries we have done, and they walk home. Because our health ಒಳ್ಳೆದಿದೆ, they have taken good care, and ಅವರಿಗೆ ಆ ಕ್ಯಾನ್ಸರ್ ಬಂದಿದೆ because they have lived so long. So as we live longer and longer, you will get some sort of illness, disease. So most important is we should not get cancer at a young age. We should be healthy at least up till 60. Okay. If you live your health well, ಅಂದ್ರೆ your lifestyle is good and you are careful with every aspect of your lifestyle, you may live up to 60, 65 or up to 70 without any illness. After 70 you will get illness. ಬರ್ತದೆ, ಯಾವುದಾದ್ರೂ ಒಂದು ಬರಲೇಬೇಕಾಗುತ್ತೆ. So you may get, ಆವಾಗ you should treat. You have worked enough afterwards. ಈಗ when you patients 35 years, 40 years, prime age of learning, earning and advancing in life, our cancer bandre they are devastating to the patient, family members, ellarige, because he may be the bread earner of the family. So it is important that we take care of our own health, so that people ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದವರಿಗೆ it will help them. ಹೆಲ್ತ್ ಹೋದಾಗ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂತ. ಖಂಡಿತ. ಎಸ್ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಒಂದು ಏನು ಬ್ಯಾಡ್ ಹ್ಯಾಬಿಟ್ ಅನ್ನ ಬಳಸೋದ್ರಿಂದ ಜಾಸ್ತಿಯಾಗಿ ಕ್ಯಾನ್ಸರ್ ಬರ್ತದೆ ಅಂತ. ಅವಾಗ ಎಷ್ಟೋ ಜನ ಹೇಳ್ತಾರೆ ನಾವು ಕೂಡ ಈಗ ಬ್ಯಾಡ್ ಹ್ಯಾಬಿಟ್ ಮಾಡ್ತಾ ಇದೀವಿ, ನಮ್ಗೇನು ಕ್ಯಾನ್ಸರ್ ಬಂದಿದ್ಯಾ, ಈ ತರ ಎಲ್ಲ ಜನ ಮಾತಾಡ್ತಾ ಇರ್ತಾರೆ. ಅದು ಹೇಗೆ? That is what I said. Everything has a genetic background. Okay. And causative factor. ಈಗ ಒಬ್ಬರಿಗೆ ಒಂದು 1 kilometer ಓಡಬಹುದು, ಇನ್ನೊಬ್ಬರಿಗೆ 1 kilometer ಓಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. So everybody has a certain capacity. So ಈ ಕ್ಯಾನ್ಸರ್ by exposure to these bad habits, at what exposure one will get cancer ನಮ್ಗೆ ಹೇಳಲಿಕ್ಕೆ ಆಗಲ್ಲ. Okay, somebody might require 20 years, 30 years, some may in 10 years. So ಇದೇ ತರ it's a capacity of the body to tolerate the insult. Okay, if your body can tolerate more insult, you will not get cancer. So ನಮ್ ಯಾರು ಬಂದು ಹೇಳ್ತಾರೆ ನಮ್ಮ ತಾತ ಸ್ಮೋಕಿಂಗ್ ಮಾಡ್ತೀರಿ ಎಲ್ಲ ಮಾಡ್ತಾವ್ರು ಏನಾಗ್ಲಿಲ್ಲ. ಇನ್ನೊಬ್ರು ಬರ್ತಾರೆ, ಸರ್ ನಾನ್ ಜೀವನದಲ್ಲಿ ಏನು ಸ್ಮೋಕಿಂಗ್ ಮಾಡಿಲ್ಲ, ಕುಡಿದಿಲ್ಲ, ಬರೀ ವೆಜಿಟೇರಿಯನ್ ತಿಂದಿ, ನನ್ಗೆ ಯಾಕಾಯ್ತು. ಸೊ ವಿ ಡೋಂಟ್ ನೋ, ಹಿ ಮೈಟ್ ಹ್ಯಾವ್ ಹ್ಯಾಡ್ ಅನ್ ಎಕ್ಸ್ಪೋಜರ್ ಸಮ್ವೇರ್ ಎಲ್ಸ್. ಅದೇ ಹೇಳಿದ್ವಿ, ವಿ ಡೋಂಟ್ ಹ್ಯಾವ್ ಒನ್ ಪರ್ಟಿಕ್ಯುಲರ್ ರೀಸನ್ why one person gets cancer, except for tobacco and certain so this exposure, the insult to the body, the capacity will determine whether he will get cancer or not. So our capacity we don't know how to assess. So for all we tell, don't take, don't expose yourself. If you don't expose, you will not get. Okay. Means actually what happens, it will reduce your chance of getting cancer. Okay ಡಾಕ್ಟರ್, ನನ್ನ ಜೊತೆ ಮಾತಾಡ್ತೀನಿ, ಒಂದು ಬ್ರೇಕ್ ಅನ್ನು ನಾವು ತಗೊಳ್ಳೋಣ. Okay. ಎಸ್ ವೀಕ್ಷಕರೇ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ನಮ್ಮ ಜೊತೆ ಸಾಕಷ್ಟು ಈ ಒಂದು ಕ್ಯಾನ್ಸರ್ನ ಬಗ್ಗೆ ಮಾಹಿತಿ ತಿಳಿಸಿಕೊಡ್ಲಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.